ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿರುವ ಶ್ರೀ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇದೇ ಮಾರ್ಚ್ 27 ಮತ್ತು 28ರಂದು ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ವೀರೇಶಾನಂದ ಸರಸ್ವತಿ ಅವರಿಂದ ಉಪನ್ಯಾಸವನ್ನು ಆಯೋಜಿಸಲಾಗಿದೆ. ಮಾನವನೇಕೆ ಧರ್ಮಾವಲಂಬಿಯಾಗಬೇಕು ಎಂಬುದು ಉಪನ್ಯಾಸದ ವಿಷಯವಾಗಿದೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ನಾಗಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಧಾನ ಅರ್ಚಕ ಸಂದೇಶ ಉಪಾಧ್ಯಾಯ ಅವರು ಈ ಕುರಿತು ವಿವರಣೆ ನೀಡಿದರು. ಮಾರ್ಚ್ 29 ಹಾಗೂ 30ರಂದು ವಿದ್ವಾನ್ ಜಿಎಸ್ ನಟೇಶ್ ಅವರಿಂದ ಕಗ್ಗದ ಬೆಳಕು ಕುರಿತು ಪ್ರವಚನ ಹಾಗೂ ಯುಗಾದಿಯ ಪಂಚಾಂಗ ಶ್ರವಣವನ್ನು ಪ್ರತಿದಿನ ಸಂಜೆ 6:30ರಿಂದ 8:30ರವರೆಗೆ ಏರ್ಪಡಿಸಲಾಗಿದೆ. ಮಾರ್ಚ್ 27ರಂದು ಕಾರ್ಯಕ್ರಮವನ್ನು ಸ್ವಾಮಿ ವೀರೇಶಾನಂದ ಸರಸ್ವತಿ ಅವರು ಉದ್ಘಾಟಿಸುವರು. ಕಾರ್ಯಕ್ರಮದ ಅತಿಥಿಗಳಾಗಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ವಿನಯ್ ಶಿವಮೊಗ್ಗ ಭಾಗವಹಿಸುವರು. ಎಚ್ ರಾಮಲಿಂಗಪ್ಪ ಅವರು ಅಧ್ಯಕ್ಷತೆ ವಹಿಸುವರು ಅಂತ ಮಾಹಿತಿ ನೀಡಿದರು. ಎಲ್ರಿಗೂ ನಮಸ್ಕಾರ. ನಮ್ಮ ಸನಾತನದ ಹಿಂದೂ ಸಂಸ್ಕೃತಿಯ ಪ್ರಾರಂಭದ ಹಬ್ಬ ರಾಮನ ಹಬ್ಬ. ಇದಕ್ಕಿಂತ ಮುಂಚೆ ಯುಗಾದಿ ಹಬ್ಬ. ರಾಮನ ಹಬ್ಬದಿಂದ ಕಾಮನ ಹಬ್ಬದ ತನಕವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆ ಪ್ರಕಾರವಾಗಿ ನಾವು ಈ ವಿಶ್ವಾವಸು ಸಂವತ್ಸರವನ್ನು ಅತ್ಯಂತ ಒಳ್ಳೆಯ ವಿಚಾರದೊಂದಿಗೆ ನಾವು ಆರಂಭವನ್ನು ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ವರ್ಷ ಈ ವಿಶ್ವಾವಸು ಸಂವತ್ಸರದ ಪ್ರಾರಂಭದಲ್ಲಿ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪರಮ ಪೂಜ್ಯ ಸ್ವಾಮಿ ವೀರೇಶಾನಂದ ಸರಸ್ವತಿ ಇವರಿಂದ 2 ದಿನಗಳ ಕಾಲ ಅಂದರೆ ದಿನಾಂಕ 27 ಹಾಗೂ ಮತ್ತು 28ರಂದು ಸಾಯಂಕಾಲ 6:30 8 ಗಂಟೆವರೆಗೆ ಮಾನವನೇಕೆ ಧರ್ಮಾವಲಂಬಿ ಆಗಬೇಕು ಎಂತಹ ವಿಚಾರದ ಬಗ್ಗೆ ಉಪನ್ಯಾಸವನ್ನು ಇಡಲಾಗಿರತಕ್ಕಂಥದ್ದು. ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಮಾತಾಡತಕ್ಕಂತಹ ಪೂಜ್ಯ ಸ್ವಾಮೀಜಿಯವರ ಉಪನ್ಯಾಸ ಆಲಿಸುವುದೇ ಒಂದು ಭಾಗ್ಯ. ಅಂತಹ ಈ ಕಾರ್ಯಕ್ರಮವನ್ನು ನಾವೆಲ್ಲ ಪ್ರಾರಂಭವನ್ನು ಮಾಡ್ತಾ ಇರತಕ್ಕಂಥದ್ದು, ಆಯೋಜನೆಯನ್ನು ಮಾಡ್ತಕ್ಕಂಥದ್ದು. ಇದಕ್ಕೆ ಎಲ್ಲ ಭಕ್ತಾದಿಗಳನ್ನ ಕರೆತರತಕ್ಕಂತಹ ಕೆಲಸ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥದ್ದು. ಇದನ್ನ ಎಲ್ಲ ಮಾಧ್ಯಮಗಳಲ್ಲೂ ಮತ್ತು ಪತ್ರಿಕೆಯಲ್ಲೂ ಪ್ರಕಟಿಸಬೇಕು. ಅದಲ್ಲದೆ 29 ಹಾಗೂ 30 29ನೇ ತಾರೀಕು ನಮ್ಮ ಶಿವಮೊಗ್ಗ ನಗರದ ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಅಂಕಣಕಾರರು ಮತ್ತು ಕಸ್ತೂರ್ಬಾ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂತಹ ಶ್ರೀಯುತ ವಿದ್ವಾನ್ ಜಿಎಸ್ ನಟೇಶ್ ಅವರಿಂದ ಕಗ್ಗದ ಬೆಳಕು ಎಂಬತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದು ಕೂಡ ಸಾಯಂಕಾಲ 6:30 8 ಗಂಟೆವರೆಗೆ ನಡೀತಕ್ಕಂಥದ್ದು. 30ನೇ ತಾರೀಕು 7:30 ಪಂಚಾಂಗ ಶ್ರವಣ, ವಿಶ್ವಾವಸು ಸಂವತ್ಸರದ ಪಂಚಾಂಗ ಶ್ರವಣವನ್ನ ಶ್ರೀಯುತ ನಟೇಶ್ ಅವರೇ ನಡೆಸಿಕೊಳ್ಳಿದ್ದಾರೆ. ಅದಾದ್ಮೇಲೆ 30ನೇ ತಾರೀಕಿನಿಂದ ದಿನಾಂಕ 6/4/2025 ಅಂದರೆ ರಾಮನವಮಿಯ ಪ್ರಯುಕ್ತವಾಗಿ 8 ದಿನಗಳ ಕಾಲ ನಿತ್ಯ ಸಾಯಂಕಾಲ ಭಜನಾ ಪರಿಷತ್ತು, ನಾಗಸುಬ್ರಹ್ಮಣ್ಯ ದೇವಸ್ಥಾನ ಸೇವಾ ಸಮಿತಿ, ಅರ್ಚಕ ವೃಂದ ಹಾಗೂ ಸ್ವಾಮಿ ವಿವೇಕಾನಂದ ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ನ ಸಹಯೋಗದಲ್ಲಿ ನಗರದ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ. 6ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ರಾಮೋತ್ಸವ ಕಾರ್ಯಕ್ರಮವನ್ನು ನಗರದ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರವಾಗಿ ರಾಮೋತ್ಸವ ಕಾರ್ಯಕ್ರಮ. ಅದಾದ್ಮೇಲೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದದ ವಿನಿಯೋಗವನ್ನು ಈ ಎಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡಿರತಕ್ಕಂಥದ್ದು. ತಾವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ತಮ್ಮ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮದಲ್ಲಿ ಪ್ರಕಟಿಸಿ ಭಕ್ತಾದಿಗಳು